ಪ್ರೊಫೆಸರ್ ಅಹಮದ್ ಅವರು ನಮ್ಮ ಕನ್ನಡ ನಾಡು ನಿತ್ಯ ಹಬ್ಬ ಹರಿದಿನದಂತೆ, ನಮ್ಮ ಕನ್ನಡ ನಾಡು ನಿತ್ಯ ಉತ್ಸವದಂತೆ, ನಾಡಿನ ಪ್ರಕೃತಿ ಯಾವಾಗಲೂ ನಿತ್ಯೋತ್ಸವವಾಗಿರುತ್ತೆ ಅಂತೇಳಿ ನಮ್ಮ ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಪದ್ಯದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಬನ್ನಿ ಗಾಯನದೊಂದಿಗೆ ತಿಳಿತಾ ಹೋಗೋಣ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಹುತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕವಿ ಚರಣದ ಮೂಲಕ ನಮ್ಮ ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವನ್ನ ತಿಳಿಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತಹ ಜೋಗದ ಸಿರಿ ನಮ್ಮಲ್ಲಿದೆ. ನಮ್ಮ ಕರ್ನಾಟಕದಲ್ಲಿರುವ ಪ್ರೇಕ್ಷಣೀಯ ಸ್ಥಳ ಜೋಗ ಎನ್ನುವ ಜಲಪಾತವನ್ನೊಳಗೊಂಡಂತಹ ಸ್ಥಳ. ಆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಾ ನದಿಯಂತಹ ನದಿಗಳು ನಮ್ಮ ಕರ್ನಾಟಕದಲ್ಲಿ ಹರಿಯುತ್ತಿವೆ. ಆ ನದಿ ಬಳುಕುತ್ತಾ ಬರುತ್ತದೆ. ಆ ರೀತಿಯಾಗಿ ಬರುವಂಥದ್ದೇ ನೈಸರ್ಗಿಕ ಸೊಬಗು ಎಂದು ಕವಿ ವರ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಸಹ್ಯಾದ್ರಿಯ ಪರ್ವತ ಶ್ರೇಣಿ ನಮ್ಮಲ್ಲಿದೆ. ಬೆಟ್ಟ ಗುಡ್ಡಗಳಿವೆ. ಯಾವ ರೀತಿ ಇದೆ ಅಂದರೆ, ಎತ್ತರದ ಶಿಖರದಲ್ಲಿ ನಿತ್ಯ ಹಚ್ಚ ಹಸಿರಿನಿಂದ ಕೂಡಿರುವ ಮರಗಿಡಗಳಿಂದ ಕೂಡಿದೆ. ಅಲ್ಲಿರುವ ಮರಗಳು ತೇಗ ಗಂಧ ವಿವಿಧ ಜಾತಿಯ ಮರಗಳಿಂದ ಕೂಡಿದೆ. ಇದೆಲ್ಲದರ ಸೊಬಗಿನಿಂದ ಅನುದಿನವೂ ಮಂಗಳಕರ ಉಂಟು ಮಾಡುವ ಈ ಸೊಬಗು ಕನ್ನಡ ತಾಯಿಯ ಕೀರ್ತಿಯನ್ನ ವಿಶ್ವದೆಲ್ಲೆಡೆ ಪಸರಿಸಿದೆ ಅಂತೇಳಿ ಕವಿ ನಮ್ಮ ಕನ್ನಡ ನಾಡಿನ ಪ್ರಕೃತಿಯ ಸೌಂದರ್ಯವನ್ನ ನಿತ್ಯ ಉತ್ಸವವೆಂದು ವರ್ಣಿಸಿದ್ದಾರೆ. ಮುಂದಿನ ಚರಣದಲ್ಲಿ ಕವಿ ಕನ್ನಡ ನಾಡಿನ ನಿತ್ಯೋತ್ಸವನ್ನ ಎಲ್ಲೆಲ್ಲಿ ಕಾಣಬಹುದಾಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತಾರೆ. ಮುಂದಿನ ಭಾಗದಲ್ಲಿ ತಿಳಿತಾ ಹೋಗೋಣ.